ಇವತ್ತು ನಾವು ನೋಡುವ ಮೂವಿ ಯಾವುದಂದ್ರೆ ಮಹಾರಾಜ ಅಂತ ಒಂದು ವ್ಯತ್ಯಾಸವಾದ ಥ್ರಿಲ್ಲರ್ ಮೂವಿಯ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ನೀವು ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸರಿ, ಡೀಟೇಲ್ ಆಗಿ ನೋಡೋಣ ಬನ್ನಿ. ಈ ಚಿತ್ರದ ಮೊದಲ ಭಾಗದಲ್ಲಿ ನಮ್ಮ ಹೀರೋವಾದ ವಿಜಯ್ ಸೇದುಪತಿನ ತೋರಿಸ್ತಾ ಇದ್ದಾರೆ. ಅವರಿಗೆ ಒಂದು ಕಟ್ಟಿಂಗ್ ಶಾಪ್ ಇರುತ್ತೆ, ಅವರು ಕಟ್ಟಿಂಗ್ ಮಾಡ್ತಾ ಇರ್ತಾರೆ. ಅದು ಅಲ್ಲದೆ ಇವರಿಗೆ ಒಂದು ಹೆಂಡತಿ ಮಗಳು ಇರುತ್ತೆ, ಹ್ಯಾಪಿಯಾದ ಜೀವನ ನಡೆಸ್ತಾ ಇರ್ತಾರೆ. ವಿಜಯ್ ಸೇದುಪತಿಗೆ ಮಗಳು ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಅವಳಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತೆಗೆದುಕೊಡ್ತಾರೆ. ಹಾಗೆ ಒಂದು ದಿನ ಮಗಳಿಗೆ ಒಂದು ಗೊಂಬೆ ಬೇಕು ಅಂತ ಹೇಳಿದಾಗ ಮನೆ ಮುಂದೆ ಒಂದು ಅಂಗಡಿ ಇರುತ್ತೆ. ಅಲ್ಲಿ ಹೋಗಿ ಗೊಂಬೆನ ತಗೊಳ್ತಾ ಇರುವಾಗ ಒಂದು ಲಾರಿ ಬರುತ್ತೆ. ಲಾರಿ ಬ್ರೇಕ್ ಇಲ್ಲದೆ ಸೀದಾ ಹೋಗಿದ್ದು ಅವರ ಮನೆ ಮುಂದೆನೆ ಆಗಿರುತ್ತೆ. ಹಾಗೆ ವಿಜಯ್ ಸೇದುಪತಿ ಹೆಂಡತಿ ಮತ್ತು ಮಗು ಅಲ್ಲೇ ತೀರ್ ಹೋಗುತ್ತೆ. ವಿಜಯ್ ಸೇದುಪತಿಗೆ ಆದ್ರೆ ಇದು ಕಣ್ಣಾರೆ ನೋಡಿದಕ್ಕೆ ತುಂಬಾನೇ ಎಮೋಷನಲಿ ಮೈಂಡ್ ಎಫೆಕ್ಟ್ ಆಗಿರುತ್ತೆ. ಹಾಗೆ ಸ್ವಲ್ಪ ವರ್ಷ ಆದ ಮೇಲೆ ವಿಜಯ್ ಸೇದುಪತಿನ ನಮಗೆ ತೋರಿಸ್ತಾ ಇದ್ದಾರೆ. ಅವರು ಓನ್ ಆಗಿರುವ ಕಟ್ಟಿಂಗ್ ಶಾಪ್ ಅನ್ನ ನಡೆಸ್ತಾ ಇರ್ತಾರೆ. ಅವಳಿಗೆ ಒಂದು ಮಗುನು ಇರುತ್ತೆ. ಹೇಗೆ ಇವರ ಮಗು ಅಂತ ನಾವು ಯೋಚನೆ ಮಾಡ್ತಿರಲ್ವಾ? ಆಕ್ಚುಲ್ ಅವತ್ತು ಆಕ್ಸಿಡೆಂಟ್ ಆಗಿ ತೀರೋಗಿದ್ದು ಹೀರೋ ಹೆಂಡತಿ ಮಾತ್ರನೇ. ಆ ಮಗು ಹೇಗೋ ಕಾಪಾಡಿರುತ್ತೆ. ಅದು ಹೇಗೆಂದ್ರೆ ಅಲ್ಲಿ ಒಂದು ಮನೆಯಲ್ಲಿ ದೊಡ್ಡ ಕುಪ್ಪ ತೊಟ್ಟಿ ಅಂತ ಒಂದು ಡಸ್ಟ್ ಬಿನ್ ಇರುತ್ತೆ. ಅದರೊಳಗಡೆ ನಮ್ಮ ಮಗು ಹೋಗಿ ಬಿದ್ದಿದ್ದಕ್ಕೆ ಇವರು ಸೇಫ್ ಆಗಿರೋದು. ಮಗಳಿಗೆ ಕಲಿಯೋದಲ್ಲಿ ಇಂಟ್ರೆಸ್ಟೇ ಇರಲ್ಲ, ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ. ಆದ್ರೆ ಮಗಳಿಗೆ ಏನಿಷ್ಟನೋ ಅದೇ ತರನೇ ಅಪ್ಪನು ನಡೆಸಿಕೊಡ್ತಾರೆ. ನಮ್ಮ ಹೀರೋ ಹೇಗೆ ಅಂದ್ರೆ ಕಟ್ಟಿಂಗ್ ಶಾಪ್ ಬಿಟ್ರೆ ಮನೆ ಬಿಟ್ರೆ ಕಟ್ಟಿಂಗ್ ಶಾಪ್. ಹೇಗಾದ್ರೂ ಮಗಳನ್ನ ಚೆನ್ನಾಗಿ ನೋಡಬೇಕು ಅಂತಾನೆ ಮನಸ್ಸಲ್ಲೇ ಇರೋದು, ಬೇರೆ ಏನು ಇವರ ಮನಸ್ಸಲ್ಲಿ ಇವಾಗ ಇಲ್ಲ. ಈಗ ಹೀರೋ ಮಗಳು ಹೇಳ್ತಾರೆ, ಹೊರಗಡೆ ನಾನು ಸ್ಪೋರ್ಟ್ಸ್ ಕಲಿಯಕ್ಕೆ ಅಂತ ಹೋಗ್ತಾ ಇದ್ದೀನಿ, ಅಲ್ಲಿ ಸ್ವಲ್ಪ ದಿನ ಪ್ರಾಕ್ಟೀಸ್ ಇದೆ ಅಂತ ಹೇಳ್ತಾರೆ. ಸರಿ ಅಂತ ವಿಜಯ್ ಸೇದುಪತಿ ಅವಳನ್ನ ಕಳಿಸ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಕೌನ್ಸಿಲರ್ ಅಂತ ಒಬ್ಬ ವ್ಯಕ್ತಿನ ತೋರಿಸ್ತಾ ಇದ್ದಾರೆ. ಅವರು ಮೆಕ್ಯಾನಿಕ್ ಶಾಪ್ ಅಲ್ಲಿ ಅವರ ಕಾರನ್ನ ರಿಪೇರಿ ಮಾಡಕ್ಕೆ ಅಂತ ಕೊಟ್ಟಿರ್ತಾರೆ. ಹಾಗೆ ತಗೊಂಡು ಹೋದಾಗ ಅದರ ಒಳಗಡೆ ಕೂಲಿಂಗ್ ಗ್ಲಾಸ್ ಅನ್ನ ಇಟ್ಟಿರ್ತಾರೆ. ಅದು ಎಲ್ಲಿ ಅಂತ ಕೇಳಿ ತುಂಬಾನೇ ಅವರ ಜೊತೆ ಜಗಳ ಮಾಡ್ತಾರೆ. ಅದು ಸೆಂಟಿಮೆಂಟ್ ಆದ ಕೂಲಿಂಗ್ ಗ್ಲಾಸ್ ಅಂತೆ, ಅದು ಬೇಕೇ ಬೇಕು, ಯಾರದನ್ನ ತಗೊಂಡಿದ್ದು ಅಂತ ಆ ಮೆಕ್ಯಾನಿಕ್ ಶಾಪ್ ಅವರ ಜೊತೆ ಜಗಳ ಆಡ್ತಾರೆ. ನಂತರ ಆ ಕೌನ್ಸಿಲರ್ ಕೇಳ್ತಾರೆ, ಲಾಸ್ಟ್ ಆಗಿ ನನ್ನ ಕಾರನ್ನ ಯಾರು ಸರ್ವಿಸಿಗೆ ತಗೊಂಡಿದ್ದು ಅಂತ. ಆಗ ಅಲ್ಲಿದ್ದ ಒಂದು ಮೆಕ್ಯಾನಿಕ್ ಶಾಪ್ ಅವರು ಹೇಳ್ತಾರೆ, ಮಣಿ ಅಂತ ಹೇಳುವವರೇ ನಿಮ್ಮ ಕಾರನ್ನ ತೆಗ್ದಿರೋದು, ಅವನು ಜೈಲಿಂದ ಬೇರೆ ಬಂದಿರೋದು ಅಂತ. ಆಗ ಕೌನ್ಸಿಲರ್ಗೆ ಅವನನ್ನ ನೋಡಿ ಕೋಪ ಬಂದು ಅಲ್ಲೇ ಕೂಡಿತಾರೆ. ನಂತರ ಅಲ್ಲಿರುವವರೆಲ್ಲರೂ ಕೌನ್ಸಿಲರ್ನ ಹಿಡಿದು ನಾವೇ ನಿಮ್ಮ ಕನ್ನಡಿನ ಹೇಗಾದ್ರೂ ಹುಡುಕಿ ಕೊಡ್ತೀನಿ ಅಂತ ಸಮಾಧಾನ ಮಾಡಿ ಅವರನ್ನ ಕಳಿಸ್ತಾರೆ. ನಂತರ ಮಣಿ ಇವರನ್ನ ತಿರುಗಿ ಹೊಡೆದಿರಲ್ವಾ, ಆದ್ರೆ ಇವರ ಮನಸ್ಸಲ್ಲಿ ಅದೇ ಇರುತ್ತೆ. ನಂತರ ರಾತ್ರಿ ಆದಾಗ ಈ ಕೌನ್ಸಿಲರ್ ಎಲ್ಲಿ ಡ್ರಿಂಕ್ ಮಾಡ್ತಾರೋ ಅಲ್ಲಿಗೆ ಹೋಗಿ ಇವರ ಜೊತೆ ಫೈಟ್ ಮಾಡಿ ಹೊಡಿತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ ಸೇದುಪತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇವರ ಕಿವಿಗೆ ಏನೋ ಗಾಯ ಆಗಿರುತ್ತೆ, ನೆನ್ನೆನೆ ಏನಾದ್ರೂ ಆಗಿರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಏನಾಯ್ತಪ್ಪ ಏನು ಅಂತ ಪೊಲೀಸರು ಕೇಳ್ತಾರೆ. ನಂತರ ವಿಜಯ್ ಸೇದುಪತಿ ಹೇಳ್ತಾರೆ, ನಿನ್ನೆ ನಮ್ಮ ಮನೆಗೆ 3 ಜನ ಬಂದ್ರು, ನಮ್ಮ ಮನೆಯಿಂದ ಏನೋ ತಗೊಂಡು ಹೋದ್ರು ಅಂತ. ಆಗ ಪೊಲೀಸರು ಕೇಳ್ತಾರೆ, ಏನು ಹಣ ತಗೊಂಡೋದ್ರ, ಇಲ್ಲದ್ರೆ ಏನಾದ್ರೂ ಬೆಲೆಗೂಡಿರೋ ವಸ್ತು ಏನಾದ್ರೂ ತಗೊಂಡೋದ್ರ ಅಂತ ಕೇಳಿದಾಗ, ಇಲ್ಲ ಸರ್, ಲಕ್ಷ್ಮಿನ ತಗೊಂಡೋದ್ರು ಅಂತ ಹೇಳ್ತಾರೆ. ಆಗ ಪೊಲೀಸರು ಕೇಳ್ತಾರೆ, ಯಾರು ಲಕ್ಷ್ಮಿ, ಮಗುನ ಅಂತ ಕೇಳಿದಾಗ ಅಲ್ಲ ಅಂತ ಹೇಳ್ತಾರೆ. ಇಲ್ಲ ಹೆಂಡತಿನ ಅಂತ ಕೇಳಿದಾಗ ಅಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿ ಏನಾದ್ರೂ ಅಲ್ಲ ಅಂತ ಹೇಳ್ತಾರೆ. ಬೇರೆ ಯಾರಪ್ಪ ಅಂತ ಹೇಳಿದಾಗ ಕುಪ್ಪ ತೊಟ್ಟಿ ಅಂತ ಹೇಳ್ತಾರೆ. ಇದನ್ನು ಕೇಳಿದಾಗ ಪೊಲೀಸ್ಗೆ ತುಂಬಾನೇ ಕೋಪ ಬರುತ್ತೆ. ಆಲ್ರೆಡಿ ತುಂಬಾನೇ ಪ್ರಾಬ್ಲಮ್ ಅಲ್ಲಿದ್ದೀನಿ, ಅದರಲ್ಲಿ ಬೇರೆ ನಿನ್ನ ಒಂದು ಕುಪ್ಪ ತೊಟ್ಟಿ ಅಂತೇಳಿ ನಮ್ಮ ಹೀರೋನ ಅಲ್ಲಿ ಬೈತಾರೆ. ಆಗ ವಿಜಯ್ ಸೇದುಪತಿ ಹೇಳ್ತಾರೆ, ಸರ್ ಅದು ಸಾಧಾರಣವಾದ ಕುಪ್ಪ ತೊಟ್ಟಿ ಅಲ್ಲ, ನನ್ನ ಮಗಳನ್ನ ಕಾಪಾಡಿರೋ ಕುಪ್ಪ ತೊಟ್ಟಿ, ಅದು ನನಗೆ ಬೇಕೇ ಬೇಕು ಸರ್, ಹೇಗಾದ್ರೂ ಅದನ್ನ ಕಂಡು ಹಿಡಿದು ಕೊಡಿ ಸರ್. ನನ್ನ ಮಗಳು ಸ್ಪೋರ್ಟ್ಸ್ ಕಾಂಪಿಟೇಷನ್ಗೆ ಹೋಗಿದ್ದಾಳೆ, ತಿರುಗಿ ಬಂದ್ರೆ ಅದು ಎಲ್ಲಿ ಅಂತ ಕೇಳಿದ್ರೆ ನನಗೆ ಆಗಲ್ಲ ಸರ್, ಹೇಗಾದ್ರೂ ಕಂಡು ಹಿಡಿದು ಕೊಡಿ ಸರ್ ಅಂತ ನಮ್ಮ ಸೇದುಪತಿ ಕೇಳ್ತಾನೆ ಇರ್ತಾರೆ. ಆಗ ಪೊಲೀಸರು ಹೇಳ್ತಾರೆ, ಇವನಿಗೆ ಸರಿ ಇಲ್ಲ ಅಂತ ಕಾಣಿಸುತ್ತೆ, ಸ್ವಲ್ಪ ಪೊಲೀಸರು ಬಂದು ಅವನ ಹಿಡಿದು ಹೊರಗಡೆ ಹಾಕಿ ಅಂತ ಹೇಳ್ತಾರೆ. ವಿಜಯ್ ಸೇದುಪತಿ ಆದ್ರೆ ಆ ಕುಪ್ಪ ತೊಟ್ಟಿ ಸಿಗದೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಹೇಳಿ ಆ ಟೇಬಲ್ ಅಲ್ಲಿ ಕಾಲನ್ನ ಹಿಡಿದು ನಿಲ್ತಾರೆ. ಪೊಲೀಸರು ಇವನ ಹೇಳಿದ್ರೆ ಆ ಟೇಬಲೇ ಹೊಡೆದು ಹೋಗುತ್ತೆ. ನಂತರ ಅಲ್ಲಿದ್ದ ಇನ್ಸ್ಪೆಕ್ಟರ್ ಹೇಳ್ತಾರೆ, SI ಅನ್ನ ಹೇಗಾದ್ರೂ ಬರಕ್ಕೆ ಹೇಳ್ಬೇಕು ಅಂತ ಹೇಳ್ತಾರೆ. ಈ ಇನ್ಸ್ಪೆಕ್ಟರ್ ನೋಡಿದ್ರೆ ಅಷ್ಟು ಒಳ್ಳೆಯವರು ಏನು ಅಲ್ಲ, ಎಲ್ಲಿ
ಲಂಚ ಸಿಗುತ್ತೆ ಅಲ್ಲೆಲ್ಲ ಹೋಗಿ ತಗೊಳ್ತಾರೆ ಇವರು. ಆ ತರದ ಒಂದು ಇನ್ಸ್ಪೆಕ್ಟರ್ ಆಗಿರ್ತಾರೆ. ನಂತರ ಇನ್ಸ್ಪೆಕ್ಟರ್ ಕೆಲಸ ಎಲ್ಲ ಮುಗಿಸಿ ಸ್ಟೇಷನ್ಗೆ ಬಂದು ನೋಡಿದಾಗ ಸ್ಟೇಷನ್ ಒಂದು ತರ ಅಲಂಗೋಲವಾಗಿ ಇರುತ್ತೆ. ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಕೇಳಿದಾಗ ಅಲ್ಲಿದ್ದ ಪೊಲೀಸರೆಲ್ಲರೂ ನಮ್ಮ ಹೀರೋನ ತೋರಿಸ್ತಾರೆ. ನಂತರ ಇನ್ಸ್ಪೆಕ್ಟರ್ ಒಳಗಡೆ ನಮ್ಮ ಹೀರೋನ ಕರ್ಕೊಂಡು ಹೋಗಿ ಏನಾಯ್ತಪ್ಪ ಏನ್ ವಿಷಯ ಅಂತ ಕೇಳಿದಾಗ ನಮ್ಮ ಹೀರೋ ನಡೆದ ವಿಷಯವನ್ನೆಲ್ಲ ಹೇಳ್ತಾರೆ. ಆಗ ವಿಜಯ್ ಸೇದುಪತಿ ಹೇಳ್ತಾರೆ, ಸರ್ ನಾನು ಒಂದು ಕಟ್ಟಿಂಗ್ ಶಾಪ್ ಅನ್ನ ಇಟ್ಟಿದ್ದೀನಿ. ಡೈಲಿ 9:30ಗೆ ಮನೆಗೆ ಹೋಗ್ತೀನಿ. ಮನೆಗೆ ಹೋದಾಗ ಅಲ್ಲಿ 3 ಜನನ ನಾನು ನೋಡಿದೆ. ನಂತರ ಹೋಗಿ ನೋಡಿದಾಗ ನನ್ನ ಮನೆಯ ಲಕ್ಷ್ಮಿನ ಅವರು ತಗೊಂಡು ಹೋದ್ರು ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಕೇಳ್ತಾರೆ, ಲಕ್ಷ್ಮಿ ಯಾರು, ನಿನ್ನ ಮಗುನ ಅಂತ ಕೇಳಿದಾಗ ಅಲ್ಲ ಸರ್ ಅಂತ ಹೇಳ್ತಾರೆ. ಸರಿ ಏನಾದ್ರೂ ದುಡ್ಡ ಹಣನ ಅಂತ ಕೇಳಿದಾಗ ಅಲ್ಲ ಸರ್ ಅಂತ ಹೇಳ್ತಾರೆ. ಸರಿ ಯಾರಪ್ಪ ಈ ಲಕ್ಷ್ಮಿ ಅಂತ ಕೇಳಿದಾಗ ವಿಜಯ್ ಸೇದುಪತಿ ಕುಪ್ಪತ್ತೊಟ್ಟಿ ಸರ್ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ಗೆ ಕೋಪ ಬಂದು, ಏನೋ ಮಾತನಾಡ್ತೀಯ, ಎಲ್ಲಿ ಬಂದು ಹೇಗೆ ಮಾತನಾಡ್ಬೇಕು ಅಂತ ನಿನ್ಗೆ ಗೊತ್ತಿಲ್ವಾ, ಬೇಗನೆ ಇಲ್ಲಿಂದ ಹೋಗು ಇಲ್ಲಾಂದ್ರೆ ಶೂಟ್ ಮಾಡ್ತೀನಿ ಅಂತ ಗನ್ ತೆಗೆದು ತೋರಿಸ್ತಾರೆ. ಆದ್ರೆ ನಮ್ಮ ವಿಜಯ್ ಸೇದುಪತಿ ನನ್ನ ಕುಪ್ಪತ್ತೊಟ್ಟಿ ಇಲ್ಲದೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಹೇಳಿ ಹಠ ಹಿಡಿತಾರೆ. ನಂತರ ಲಾಸ್ಟ್ಗೆ ವಿಜಯ್ ಸೇದುಪತಿ ಇನ್ಸ್ಪೆಕ್ಟರ್ ಜೊತೆ ಹೇಳ್ತಾರೆ, ನನ್ನ ಕುಪ್ಪತ್ತೊಟ್ಟಿಯನ್ನ ಯಾರು ಕಂಡು ಹಿಡಿತಾರೋ ಅವರಿಗೆ 5 ಲಕ್ಷ ಕೊಡ್ತೀನಿ ಸರ್ ಅಂತ. ಇನ್ಸ್ಪೆಕ್ಟರ್ಗೆ ದುಡ್ಡು ಅಂತ ಹೇಳಿದ್ರೇನೆ ಸಾಕಲ್ವಾ, ಸರಿ ಅಪ್ಪ ನಿನ್ನ ಕುಪ್ಪತ್ತೊಟ್ಟಿನ ನಾನು ಹೇಗಾದ್ರೂ ಕಂಡು ಹಿಡಿದು ಕೊಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿ FIR ಅನ್ನ ಮಾಡ್ತಾರೆ. ನಂತರ ಇನ್ಸ್ಪೆಕ್ಟರ್ ಕುಪ್ಪತ್ತೊಟ್ಟಿ ಎಲ್ಲಿರೋದು ಅಂತ ವಿಚಾರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಒಂದು ಕಳ್ಳನ ತೋರಿಸ್ತಾ ಇದ್ದಾನೆ. ಅವನು ದೊಡ್ಡ ಮನೆಯಿಂದನೇ ಹೋಗಿ ಕಳ್ತನ ಮಾಡುದು, ಅದು ಅಲ್ಲದೆ ಅದರಲ್ಲಿದ್ದ ಎಲ್ಲ ವಸ್ತುಗಳನ್ನ ತೆಗೆಯದೆ ಬಿಟ್ಟು ಅಲ್ಲಿದ್ದ ಅವರನ್ನ ಕೊಲೆ ಮಾಡಿ ಸಹ ಅವನು ಬರ್ತಾನೆ. ಅಷ್ಟು ಕ್ರೂರವಾಗಿರುವ ಮನಸ್ಸು ಇವಂದು. ಆದರೆ ಈ ಕಳ್ಳ ರಾತ್ರಿ ಮಾತನೇ ಕಳ್ತನ ಮಾಡುದು. ಬೆಳಿಗ್ಗೆ ಒಂದು ಒಳ್ಳೆ ಫ್ಯಾಮಿಲಿ ಜೊತೆನೆ ಇರ್ತಾನೆ. ಇವನಿಗೆ ಒಂದು ಹೆಂಡತಿ, ಸಣ್ಣ ಮಗು ಇರುತ್ತೆ, ಎಲೆಕ್ಟ್ರಿಕ್ ಶಾಪ್ ಸಹ ಇರುತ್ತೆ. ಹೆಂಡತಿ ಜೊತೆ ಚೆನ್ನಾಗಿ ಇರ್ತಾರೆ. ಮಗಳೇ ಅಂದ್ರೆ ತುಂಬಾನೇ ಇಷ್ಟನೂ ಇರುತ್ತೆ ಈ ಕಳ್ಳನಿಗೆ. ಇವಾಗ ಆ ಕಳ್ಳನ ಮನೆಯಲ್ಲಿ ಒಂದು ಕುಪ್ಪತ್ತೊಟ್ಟಿ ಇರುತ್ತೆ. ಅದು ಬೇರೆ ಯಾರದು ಅಲ್ಲ, ನಮ್ಮ ವಿಜಯ್ ಸೇದುಪತಿ ಮನೆಯಲ್ಲಿದ್ದ ಕುಪ್ಪತ್ತೊಟ್ಟಿನೇ ಆಗಿರುತ್ತೆ. ಆಕ್ಚುಲಿ ಈ ಕಳ್ಳನೇ ಅದನ್ನ ತಗೊಂಡು ಹೋಗಿರೋದು. ವಿಜಯ್ ಸೇದುಪತಿ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೇ ಸೆಟ್ಲ್ ಆಗಿ ಇರ್ತಾರೆ. ಯಾಕಂದ್ರೆ ಕುಪ್ಪತ್ತೊಟ್ಟಿ ಸಿಗುವವರೆಗೂ ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿ ಆ ಪೊಲೀಸರಿಗೆ ಟೀ ಕೊಡೋದು ಅದು ಇದು ಸಣ್ಣ ಸಣ್ಣ ಕೆಲಸ ಎಲ್ಲ ಮಾಡಿಕೊಡ್ತಾ ಇದೆ. ಆಕ್ಚುಲಿ ಮಗಳು ಇಲ್ಲಲ್ವಾ, ಸ್ಪೋರ್ಟ್ಸ್ಗೆ ಹೋಗಿದ್ದಾರೆ ಅಲ್ವಾ, ಅದಕ್ಕೆ ಸ್ಟೇಷನ್ ಅಲ್ಲಿ ಇವರು ಸ್ಟೇ ಮಾಡ್ತಾರೆ. ಇನ್ಸ್ಪೆಕ್ಟರ್ಗೆ ಆದ್ರೆ ಎಷ್ಟೇ ಸರ್ಚ್ ಮಾಡಿದ್ರು ಇವನ ಕುಪ್ಪತ್ತೊಟ್ಟಿ ಸಿಗೋದೇ ಇಲ್ಲ. ಅದರಲ್ಲಿ ಬೇರೆ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾನೆ. ಇವನನ್ನ ಸುಮ್ಮನೆ ಬಿಟ್ರೆ ಸರಿ ಆಗಲ್ಲ ಅಂತ ಹೇಳಿ ಫೇಕ್ ಕುಪ್ಪತ್ತೊಟ್ಟಿಯನ್ನ ರೆಡಿ ಮಾಡಬೇಕು ಅಂತ ಇವರು ಪ್ಲಾನ್ ಅನ್ನ ಮಾಡ್ತಾರೆ. ಇದೇ ತರದ ಕುಪ್ಪತ್ತೊಟ್ಟಿನ ರೆಡಿ ಮಾಡಕ್ಕೆ ಬೇರೆ ಪೊಲೀಸರ ಜೊತೆನೂ ಇವರು ಹೇಳಿರ್ತಾರೆ. ಇನ್ನೊಂದು ಸೈಡ್ ಅಲ್ಲಿ ಆ ಕಳ್ಳ ಬೆಳಿಗ್ಗೆ ಒಳ್ಳೇದಾಗಿನೂ ರಾತ್ರಿ ಟೈಮ್ ಅಲ್ಲಿ ಕಳ್ತನ ಮಾಡ್ತಾನೆ ಇರ್ತಾನೆ. ಇನ್ನೊಂದು ಸೈಡ್ ಅಲ್ಲಿ ವಿಜಯ್ ಸೇದುಪತಿ ಆ ಕುಪ್ಪತ್ತೊಟ್ಟಿ ಸಿಗಲೇಬೇಕು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ. ಇವಾಗ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಕಾಣ್ತಾ ಇಲ್ಲ ಅಂತ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿರ್ತಾನೆ. ಫೋಟೋ ನೋಡಿದ್ರೆ ಬೇರೆ ಯಾರು ಅಲ್ಲ, ಆ ಕಾರ್ ಮೆಕ್ಯಾನಿಕ್ ಶಾಪ್ ಅಲ್ಲಿ ಇದ್ದ ಮಣಿ ಇರ್ತಾನೆ ಅಲ್ವಾ, ಅದೇ ಮಣಿನೇ ಆಗಿರುತ್ತೆ. ಆ ಮಣಿಯ ಫೋಟೋ ನೋಡಿ ನಮ್ಮ ವಿಜಯ್ ಸೇದುಪತಿ ಮುಖನೇ ಚೇಂಜ್ ಆಗುತ್ತೆ. ಅವಾಗ ಏನು ನಡೆದಿದೆ ಅಂತ ನಮಗೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ನಮ್ಮ ವಿಜಯ್ ಸೇದುಪತಿ ಡ್ರಿಂಕ್ ಮಾಡ್ತಾ ಇರುವ ವೈನ್ ಶಾಪ್ಗೆ ಹೋಗಿ ಅವರು ಹೇಳ್ತಾರೆ, ಸರ್ ನಿಮ್ಮ ಕಾರಲ್ಲಿ ಒಬ್ಬ ವ್ಯಕ್ತಿ ಬಂದು ನಮ್ಮ ಮನೆಯಿಂದ ಒಂದು ವಸ್ತುವನ್ನ ತಗೊಂಡೋಗಿದ್ದಾರೆ, ಅದು ಯಾರು ಸರ್ ನಿಮ್ಮ ಕಾರಲ್ಲಿ ಬಂದಿರೋದು, ಒಂದು ಸಲ ಹೇಳ್ತೀರಾ ಅಂತ ಹೇಳಿದಾಗ ಆ ಕೌನ್ಸಿಲರ್ ಹೇಳ್ತಾರೆ, ನಿನ್ನ ಜೊತೆ ಎಲ್ಲ ಯಾಕೋ ನಾನು ಮಾತನಾಡುದು ಅಂತ ಬೈದು ನಮ್ಮ ವಿಜಯ್ ಸೇದುಪತಿನ ಅಲ್ಲಿಂದ ಕಳಿಸಿರ್ತಾರೆ. ಇವಾಗ ಅದೇ ಕೌನ್ಸಿಲರ್ ನ ಮೀಟ್ ಮಾಡಕ್ಕೆ ನಮ್ಮ ಮಣಿ ಬರ್ತಾರೆ. ಅಲ್ಲಿಯೇ ನಮ್ಮ ವಿಜಯ್ ಸೇದುಪತಿ ಸಹ ಇರ್ತಾರೆ. ಮಣಿ ಕೌನ್ಸಿಲರ್ ಜೊತೆ ಕೇಳ್ತಾರೆ, ನೀವು ಎಷ್ಟು ಧೈರ್ಯ ಇದ್ರೆ ನನ್ನನ್ನೇ ಬೆಳಿಗ್ಗೆ ಬಂದು ಹೊಡಿತೀರಾ ಅಂತ ಹೇಳಿ ಮಣಿ ಅವರನ್ನ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟಿಗೆ ಅವರನ್ನ ಹೊಡೆದು ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆಗ ವಿಜಯ್ ಸೇದುಪತಿಗೆ ಗೊತ್ತಾಗುತ್ತೆ, ಹಾಗಾದ್ರೆ ಬೆಳಿಗ್ಗೆ ಇವನೇ ಕಾರ್ ತಗೊಂಡು ಬಂದು ನಮ್ಮ ಕುಪ್ಪತ್ತೊಟ್ಟಿಯನ್ನ ತಗೊಂಡು ಹೋಗಿರಬಹುದು, ಇವನನ್ನ ಹಿಡಿದ್ರೆ ಏನಾದ್ರೂ ಬಾಕಿ ಇರುವ ಇಬ್ಬರಾಳನ್ನ ಯಾರು ಅಂತ ಗೊತ್ತಾಗಬಹುದು ಅಂತ ಗೆಸ್ ಮಾಡಿ ಇವನನ್ನ ಫಾಲೋ ಮಾಡ್ಕೊಂಡೆ ಹಿಂದೆನೆ ಹೋಗ್ತಾರೆ. ಈ ಮಣಿಗೂ ಹಿಂದೆ ಯಾರೋ ನನ್ನನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಲಾಸ್ಟ್ ಇವನ ಟೀಮ್ ಎಲ್ಲ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗ್ತಾರೆ. ನಂತರ ವಿಜಯ್ ಸೇದುಪತಿನ ಲಾಕ್ ಮಾಡ್ತಾರೆ. ನಂತರ ಮಣಿ ಹೇಳ್ತಾರೆ, ಅದನ್ನ ತಗೊಂಡು ಹೋಗುವಾಗ ನಿನ್ನನ್ನು ಸಹ ಅಲ್ಲೇ ಕೊಲೆ ಮಾಡ್ಬೇಕಿತ್ತು ಅಂತ, ಇವಾಗ ಮಿಸ್ ಆಯ್ತು ಅಂತ ಮಣಿ ಈ ಹೀರೋನ ಕೊಲೆ ಮಾಡಕ್ಕೆ ಹೋದಾಗ ವಿಜಯ್ ಸೇದುಪತಿ ಅಲ್ಲಿರುವ ಎಲ್ಲರನ್ನ ಸಹ ಹೊಡೆದು ಹಾಕ್ತಾರೆ. ಲಾಸ್ಟಿಗೆ ಮಣಿನ ಟಾರ್ಗೆಟ್ ಮಾಡಿ ಹೊಡೆದು ಬೇರೆ ಇಬ್ಬರಾಳು ಇತ್ತಲ್ವಾ, ಅದು ಯಾರು ಅಂತ ಕೇಳಿದಾಗ ಮಣಿ ಹೇಳ್ತಾನೆ, ನಿಮ್ಮ ಹತ್ರ ಪೊಲೀಸ್ ಸ್ಟೇಷನ್ ಇದೆ ಅಲ್ವಾ, ಅಲ್ಲಿರುವ ಒಬ್ಬ ವ್ಯಕ್ತಿನೇ ಅಂತ ಸ್ವಲ್ಪ ಕ್ಲೂ ಅನ್ನ ಕೊಡ್ತಾರೆ. ನಂತರ ಅಲ್ಲಿದ್ದ ಕತ್ತಿ ತಗೊಂಡು ಇವನ ತಲೆನೇ ಕಟ್ ಮಾಡ್ತಾರೆ. ನಂತರ ಒಂದು ಡೈಲಾಗ್ ಅನ್ನ ಹೇಳ್ತಾರೆ, ನಿನ್ನ ತಲೆ ಹೇಗೆ ತೆಗ್ದೇನೋ ಅದೇ ತರ ಅವರಿಬ್ಬರಾಳ
ತಲೆ ಸಹ ನಾನು ತೆಗಿತೀನಿ ಅಂತ ಹೇಳಿ ಮಾಸ್ ಆಗಿ ಅಲ್ಲಿಂದ ಹೋಗ್ತಾರೆ. ಜಸ್ಟ್ ಒಂದು ಕುಪ್ಪತ್ತೊಟ್ಟಿಗೋಸ್ಕರ ಈ ತರ ಎಲ್ಲ ಮಾಡ್ತಾ ಇದ್ದಾರಾ ಅಂತ ವಿಜಯ್ ಸೇದುಪತಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀರಲ್ವಾ, ಏನು ಅಂತ ಡೀಟೇಲ್ ಆಗಿ ನಮಗೆ ಮುಂದೆ ನೋಡುವಾಗ ಗೊತ್ತಾಗುತ್ತೆ. ಇದಕ್ಕೋಸ್ಕರನೇ ಆ ಇನ್ಫಾರ್ಮರ್ ಯಾರು ಅಂತ ನೋಡಕ್ಕೆ ವಿಜಯ್ ಸೇದುಪತಿ ಈ ತರ ಒಂದು ಕ್ರಿಯೇಟ್ ಮಾಡಿ ಆ ಪೊಲೀಸ್ ಸ್ಟೇಷನ್ ಅಲ್ಲೇ ಮನೆಗೂ ಹೋಗದೆ ಅಲ್ಲೇ ಕೂತಿರೋದು. ಯಾರು ಆ ಇನ್ಫಾರ್ಮರ್ ಅಂತ ಒಬ್ಬೊಬ್ಬರನ್ನ ಸಹ ನೋಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಸೈಡ್ ಅಲ್ಲಿ ಇನ್ಸ್ಪೆಕ್ಟರ್ ಹೇಗಾದ್ರೂ ಆ ಕುಪ್ಪತ್ತೊಟ್ಟಿನ ರೆಡಿ ಮಾಡಿ ನಮ್ಮ ಹೀರೋಗೆ ಕೊಡ್ಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ಕಳ್ಳ ಮಗಳ ಬರ್ತ್ಡೇ ಬರುತ್ತೆ. ಅವಳಿಗೆ ಏನಾದ್ರೂ ಚೈನ್ ತಗೊಳ್ಳಬೇಕು ಅಂತ ಚೈನ್ ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ಹೋಗ್ತಾ ಇರ್ತಾರೆ. ಇನ್ನೊಂದು ಸೈಡ್ ಅಲ್ಲಿ ಇನ್ಸ್ಪೆಕ್ಟರ್ ಟೀಮ್ ಇರುತ್ತೆ ಅಲ್ವಾ, ಅವರು ಕುಪ್ಪತ್ತೊಟ್ಟಿನ ಅದೇ ತರ ರೆಡಿ ಮಾಡಿ ಇಟ್ಟಿರ್ತಾರೆ. ಹಾಗೆ ಆ ಕಳ್ಳ ಮನೆಗೆ ಬರ್ತ್ಡೇ ಸೆಲೆಬ್ರೇಷನ್ ಗೆ ಅಂತ ಹೋಗುವಾಗ ಕಟ್ಟಿಂಗ್ ಮಾಡಿ ಹೋಗೋಣ ಅಂತ ವಿಜಯ್ ಸೇದುಪತಿ ಕಟ್ಟಿಂಗ್ ಶಾಪಿಗೆ ಹೋಗ್ತಾರೆ. ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ ನೋಡಿ. ಇದೆಲ್ಲ ಒಂದು ಫ್ಲಾಶ್ ಬ್ಯಾಕ್ ಮಾತ್ರನೇ. ಫಸ್ಟ್ ನಾವು ನೋಡಿದ ವಿಜಯ್ ಸೇದುಪತಿಗೆ ಕಿವಿಯಲ್ಲಿ ಗಾಯ ಆಗಿರುತ್ತೆ ಅಲ್ವಾ, ಇವಾಗ ನೋಡುವ ವಿಜಯ್ ಸೇದುಪತಿಗೆ ಕಿವಿಯಲ್ಲಿ ಗಾಯ ಏನು ಆಗಲ್ಲ. ಆಕ್ಚುಲಿ ಇದು ಒಂದು ಫ್ಲಾಶ್ ಬ್ಯಾಕ್ ಮಾತ್ರ. ಇವಾಗ ಈ ಕಳ್ಳ ವಿಜಯ್ ಸೇದುಪತಿ ಶಾಪಿಗೆ ಹೋಗಿ ಕಟ್ಟಿಂಗ್ ಮಾಡ್ತಾ ಇರುವಾಗ ಆ ಕಳ್ಳನಿಗೆ ಇವರ ಫ್ರೆಂಡ್ ಕಾಲ್ ಮಾಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಅಣ್ಣ ನಾವು ಇಷ್ಟು ದಿನ ಕಳ್ತನ ಮಾಡಿದೆಲ್ಲ ಹೊರಗಡೆ ಗೊತ್ತಾಯ್ತು, ಪೊಲೀಸರು ಎಷ್ಟೇ ಬೇಗ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ, ಪೇಪರ್ ಅಲ್ಲಿ ಕೂಡ ನಾವು ಏನೆಲ್ಲ ಮಾಡ್ತಿರೋ ಅದೆಲ್ಲ ಪೇಪರ್ ಅಲ್ಲೆಲ್ಲ ಬಂದಿದೆ ಅಂತ ಹೇಳ್ತಾರೆ. ಈ ಕಳ್ಳನ ಜೊತೆ ಆ ಹುಡುಗ ಮಾತನಾಡಿದೆಲ್ಲ ವಿಜಯ್ ಸೇದುಪತಿ ಕೇಳಿದ್ದಾನೆ ಅಂತ ಈ ಕಳ್ಳ ಬೇಗನೆ ಡ್ರಿಮ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಗೆ ಅಂತ ಬಂದ ಇವನು ತುಂಬಾನೇ ಅಪ್ಸೆಟ್ ಆಗಿ ಇರುತ್ತೆ. ಹೊರಗಡೆ ಪೊಲೀಸರಿಗೂ ಗೊತ್ತಾಗಿದೆ, ಕಟ್ಟಿಂಗ್ ಶಾಪ್ ಅಲ್ಲಿ ಇರುವವನಿಗೂ ಗೊತ್ತಾಗಿದೆ ಅಂತ ತುಂಬಾನೇ ಟೆನ್ಷನ್ ಅಲ್ಲಿ ಒಳಗಡೆ ಹೋಗಿ ಕೂರ್ತಾರೆ. ನಂತರ ಈ ಕಳ್ಳನ ಹೆಂಡತಿ ಬಂದು ಕೇಳ್ತಾರೆ, ಇಲ್ಲಿ ಮಗಳ ಚೈನ್ ಅಲ್ಲಿ ತಗೊಂಡು ಬರ್ತೀನಿ ಅಂತ ಹೇಳಿ ಅಲ್ವಾ ಹೊರಗಡೆ ಹೋಗಿದ್ದು ಅಂತ. ಕಳ್ಳ ಹುಡುಕಿ ನೋಡಿದಾಗ ಚೈನ್ ಇರಲ್ಲ. ಆಕ್ಚುಲ್ ಕಟ್ಟಿಂಗ್ ಮಾಡ್ತಾ ಇರುವಾಗ ಅಲ್ಲೇ ಇವನ ಚೈನ್ ಅನ್ನ ಇಟ್ಟು ಈ ಕಳ್ಳ ಬಂದಿರ್ತಾನೆ. ನಂತರ ವಿಜಯ್ ಸೇದುಪತಿ ಈ ಚೈನ್ ಅನ್ನ ನೋಡಿ, ಮಗಳ ಬರ್ತ್ಡೇ ಅಂತ ಹೇಳಿದಲ್ವಾ, ಚೈನ್ ಅನ್ನ ಕೂಡ ಮರ್ತು ಹೋಗಿದ್ದಾರೆ, ಹೇಗಾದ್ರೂ ಮಾಡಿ ಈ ಚೈನ್ ಅನ್ನ ಅವರಿಗೆ ಕೊಡ್ಬೇಕು ಅಂತ ಹೇಗಲೋ ಮನೆ ಹುಡುಕಿ ಹೋಗ್ತಾರೆ. ವಿಜಯ್ ಸೇದುಪತಿ ಹೋಗದ ಹಾಗೇನೆ ಮನೆಗೆ ಪೊಲೀಸರು ಸಹ ಬರ್ತಾರೆ. ಆಗ ಈ ಕಳ್ಳ ಏನ್ ತಿಳ್ಕೊಡ್ತಾರೆ ಅಂದ್ರೆ, ವಿಜಯ್ ಸೇದುಪತಿನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅವರನ್ನ ಕರ್ಕೊಂಡು ಬಂದಿರೋದು ಅಂತ. ನಂತರ ಪೊಲೀಸರು ಈ ಕಳ್ಳನ ಹಿಡಿದು ಹೋಗುವಾಗ ಆ ಕಳ್ಳ ವಿಜಯ್ ಸೇದುಪತಿನ ಹೋಗಿ ನೋಡಿ ಹೇಳ್ತಾರೆ, ನಿನ್ನನ್ನ ನಾನು ಸುಮ್ಮನೆ ಬಿಡಲ್ಲ, ಹೇಗಾದ್ರೂ ನಿನ್ನನ್ನು ಸಹ ಜೈಲಿಂದ ಬಂದು ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ. ವಿಜಯ್ ಸೇದುಪತಿ ಆದ್ರೆ, ನಾನು ಈ ಚೈನ್ ಅನ್ನ ಕೊಡಕ್ಕೆ ಅಲ್ವಾ ಬಂದಿದ್ದು, ಮತ್ತೆ ಯಾಕೆ ಇವನು ಈ ತರ ಹೇಳ್ತಿದ್ದಾನೆ ಅಂತ ತುಂಬಾನೇ ಕನ್ಫ್ಯೂಸ್ ಆಗಿ ನೋಡ್ತಾರೆ. ಇವಾಗ ಈ ಕಳ್ಳ ಕಳ್ತನ ಮಾಡಕ್ಕೆ ಹೋಗಿದ್ದು ಮತ್ತೆ ಪೊಲೀಸರು ಬಂದಿದ್ದು ಅರೆಸ್ಟ್ ಮಾಡಿ ಹೋಗಿದ್ದು ನಮ್ಮ ವಿಜಯ್ ಸೇದುಪತಿ ಇವರಿಗೆ ಆ ಚೈನ್ ಕೊಡಕ್ಕೆ ಮನೆಗೆ ಹೋಗಿದ್ದು, ಇದೆಲ್ಲ ಒಂದು ಫ್ಲಾಶ್ ಬ್ಯಾಕ್ ಮಾತ್ರನೇ ಆಗಿರುತ್ತೆ. ಈಗ ಪಾಸ್ಟ್ ಗೆ ಬಂದು ನೋಡೋಣ. ಇವಾಗ ನಮ್ಮ ಸೇದುಪತಿ ಪೊಲೀಸ್ ಸ್ಟೇಷನ್ ನಲ್ಲೇ ಇರ್ತಾರಲ್ವಾ, ಪೊಲೀಸರು ಆದ್ರೆ ಇವನ ಕುಪ್ಪತ್ತೊಟ್ಟಿ ತರನೇ ಅದೇ ತರ ಡೂಪ್ಲಿಕೇಟ್ ಕುಪ್ಪತ್ತೊಟ್ಟಿನ ರೆಡಿ ಮಾಡಿ ಇಟ್ಟಿರ್ತಾರೆ. ಅವಾಗ ಇನ್ಸ್ಪೆಕ್ಟರ್ಗೆ ಒಂದು ಯೋಚನೆ ಬರುತ್ತೆ, ಕಳ್ಳನ ಸಹ ಕಂಡು ಹಿಡಿಯಬೇಕಲ್ವಾ ಅಂತ ತುಂಬಾ ಜನರ ಜೊತೆ ಕೇಳಿದಾಗ ಎಲ್ಲರೂ ಹೇಳ್ತಾರೆ, ಸರ್ ನಾವು ಕುಪ್ಪತ್ತೊಟ್ಟಿನ ತಗೊಂಡು ಬಂದಿದೆ ಅಂದ್ರೆ ಊರಲ್ಲಿರುವವರೇ ಎಲ್ಲರೂ ನೆಗಾಡ್ತಾರೆ, ನಮಗೆ ಆಗಲ್ಲ ಸರ್ ಅಂತ ಹೇಳ್ತಾರೆ. ಲಾಸ್ಟ್ಗೆ ಆ ಇನ್ಫಾರ್ಮರ್ ಇದ್ದಾರಲ್ವಾ ಅವರ ಜೊತೆ ಹೇಳಿದಾಗ ಆ ಪೊಲೀಸ್ ಹೇಳ್ತಾರೆ, ಸರಿ ಸರ್ ನಾನೇ ಹೇಳ್ತೀನಿ ಅಂತ. ಆದ್ರೆ ಕಳ್ತನ ಮಾಡಿದ್ದು ಹೇಗೆ ಅಂತ ನಮ್ಮ ಹೀರೋ ಬಾಯಿಂದನೇ ಬರ್ಬೇಕಲ್ವಾ, ಅದಕ್ಕೆ ಇವರು ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಇವಾಗ ಜಡ್ಜ್ ಕೇಳ್ತಾರೆ ಅಲ್ವಾ ಹೇಗೆ ಕಳ್ತನ ಮಾಡಿದ್ದು ಅಂತ. ಆಗ ವಿಜಯ್ ಸೇದುಪತಿ ಹೇಳಿದ ತರನೇ ಹೇಳ್ಬೇಕು, ಆದ್ರೆ ವಿಜಯ್ ಸೇದುಪತಿ ಕರೆಕ್ಟ್ ಆಗಿ ಹೇಳಿರೋದಿಲ್ಲ. ಅದಕ್ಕೆ ಏನ್ ಮಾಡೋಣ ಅಂತ ಹೇಳಿದ್ರೆ, ವಿಜಯ್ ಸೇದುಪತಿ ಬಾಯಿಂದನೇ ಇನ್ನೊಂದು ಸಲ ಕೂಡ ನಮಗೆ ಇದನ್ನ ಕೇಳೋಣ ಅಂತ ಹೇಳಿ ಅಲ್ಲಿದ್ದ ಪೊಲೀಸ್ ಹೇಳ್ತಾರೆ, ಕರೆಕ್ಟ್ ಆಗಿ ನಿಮ್ಮ ಮನೆಯಲ್ಲಿ ಹೇಗೆ ಕಳ್ತನ ಆಗಿದ್ದು ಅಂತ ಡೀಟೇಲ್ ಆಗಿ ಹೇಳಪ್ಪ, ನಮಗೆ ಬರಿಬೇಕು ಅಂತ ಸುಮ್ಮನೆ ಹೇಳ್ತಾರೆ. ಇವಾಗ ಅವತ್ತು ನೈಟ್ ವಿಜಯ್ ಸೇದುಪತಿ ಕುಪ್ಪತ್ತೊಟ್ಟಿ ಹೇಗೆ ತಗೊಂಡು ಹೋದ್ರು ಅಂತ ಡೀಟೇಲ್ ಆಗಿ ಇವಾಗ ನಮಗೆ ಹೇಳ್ತಾರೆ. ವಿಜಯ್ ಸೇದುಪತಿ ಶಾಪ್ ಅನ್ನೆಲ್ಲ ಕ್ಲೋಸ್ ಮಾಡಿ 9:30 ಮನೆಗೆ ಬಂದಿರ್ತಾರೆ. ಅದೇ ಟೈಮ್ ಅಲ್ಲಿ ಸ್ವಲ್ಪ ಮುಂಚೆನೆ ಮಗಳು ಸ್ಪೋರ್ಟ್ಸ್ ಎಲ್ಲ ಮುಗಿಸಿ ಮನೆಗೆ ಬಂದಿರ್ತಾಳೆ. ನಂತರ ಮಗಳು ಡ್ರೆಸ್ ಚೇಂಜ್ ಮಾಡೋಣ ಅಂತ ಡ್ರೆಸ್ ಚೇಂಜ್ ಮಾಡ್ತಾ ಇರುವಾಗ ಬ್ಯಾಕ್ ಅಲ್ಲಿ ಒಬ್ಬ ನಿಂತಿರ್ತಾನೆ. ಅದು ಬೇರೆ ಆಗಿರುವಲ್ಲ, ನಮ್ಮ ಕಾರ್ ಮಣಿನೇ ಆಗಿರುತ್ತೆ. ನಂತರ ಈ ಹುಡುಗಿ ಈ ಮಣಿನ ನೋಡಿ ಜೋರಾಗಿ ಕಿರ್ಚುತ್ತಾರೆ. ಆಗ ಅಲ್ಲಿದ್ದ ಇನ್ನೊಂದು ವ್ಯಕ್ತಿ ಇವರ ಬಾಯಿ ಮೇಲೆ ಕೈಯನ್ನ ಹಾಕ್ತಾರೆ. ಅದು ಬೇರೆ ಯಾರು ಅಲ್ಲ, ಆ ಪೊಲೀಸ್ ಸ್ಟೇಷನ್ ಅಲ್ಲಿದ್ದ ಒಂದು ಪೊಲೀಸ್ ಇರ್ತಾರಲ್ವಾ, ಈ ಕುಪ್ಪತ್ತೊಟ್ಟಿನ ನಾನೇ ಕಳ್ತನ ಮಾಡಿದ್ದು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರಲ್ವಾ, ಆ ಇನ್ಫಾರ್ಮರೇ ಆಗಿರ್ತಾರೆ ಇವರ ಟೀಮ್ ಅಲ್ಲಿ ಇದ್ದ ಇನ್ನೊಬ್ಬ ವ್ಯಕ್ತಿ. ಈ ಫ್ಲಾಶ್ ಬ್ಯಾಕ್ ಅಲ್ಲಿ 3 ಜನ ಅಂತ ವಿಜಯ್ ಸೇದುಪತಿ ಹೇಳಿರ್ತಾರಲ್ವಾ, ಒಂದು ಮಣಿ ಮತ್ತೆ ಆ ಪೊಲೀಸ್ ಸ್ಟೇಷನ್ ನಲ್ಲಿದ್ದ ಇನ್ಫಾರ್ಮರ್ ಮತ್ತೆ ಇನ್ನೊಬ್ಬ ಯಾರು ಅಂತ ಹೇಳಿದರೆ ಆ ಫ್ಯಾಮಿಲಿ ಕಳ್ಳ ಇರ್ತಾನೆ ಅಲ್ವಾ, ಅವನೇ ಆಗಿರ್ತಾನೆ. ಈ ಕಳ್ಳ ಜೈಲಿಂದ ಹೊರಗಡೆ ಬಂದ ಹಾಗನೆ
ವಿಜಯ್ ಸೇದುಪತಿನ ಹೇಗಾದರೂ ಕೊಲೆ ಮಾಡಬೇಕು ಅವನ ಮನೆಯಲ್ಲಿ ಅಂತ ಆ ಇನ್ಫಾರ್ಮರ್ ಮೂಲಕ ಹುಡುಕಿ ವಿಜಯ್ ಸೇದುಪತಿ ಮನೆಗೆ ಬಂದಿರೋದು. ನೋಡಿದರೆ ವಿಜಯ್ ಸೇದುಪತಿ ಅಲ್ಲಿ ಇರಲ್ಲ, ಮಗಳು ಮಾತ್ರನೇ ಇರುತ್ತೆ. ಈ ಹುಡುಗಿ ಕಿರ್ಚಿದಾಗ ಆ ಕಳ್ಳ ಅವಳ ಮುಖಕ್ಕೆ ಹೊಡಿತಾನೆ ಇರ್ತಾರೆ. ನಂತರ ಇನ್ಫಾರ್ಮರ್ ಮತ್ತೆ ಆ ಮಣಿ ಇರ್ತಾರಲ್ವಾ, ಆ ಹುಡುಗಿ ನೋಡಕ್ಕೆ ಚೆನ್ನಾಗೇ ಇದ್ದಾರೆ ಅಂತ ಹೇಳಿ ಅವಳನ್ನ ರೇಪ್ ಮಾಡ್ತಾರೆ. ನಂತರ ಈ ಕಳ್ಳ ವಿಜಯ್ ಸೇದುಪತಿ ಯಾವಾಗ ಬರ್ತಾರೋ ಅಂತ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಎಷ್ಟೇ ನೋಡಿದರೂ ವಿಜಯ್ ಸೇದುಪತಿ ಬರೋದೇ ಕಾಣಲ್ಲ. ಸರಿ, ನಾಳೆನೆ ಇವನ ಕೊಲೆ ಮಾಡೋಣ ಅಂತ ಅಲ್ಲಿ ಹೋಗುವಾಗಲೂ ಈ ಹುಡುಗಿಯನ್ನ ಪುನಃ ಇವರು ರೇಪ್ ಮಾಡಿನೇ ಹೋಗ್ತಾರೆ. ನಂತರ ವಿಜಯ್ ಸೇದುಪತಿ ಮನೆಗೆ ಬಂದು ನೋಡಿದಾಗ ಮಗಳನ್ನ ನೋಡಿದಾಗ ತುಂಬಾನೇ ಶಾಕ್ ಆಗುತ್ತೆ. ನಂತರ ಅವಳು ನಡೆದ ವಿಷಯವನ್ನೆಲ್ಲ ಹೇಳ್ತಾರೆ. ವಿಜಯ್ ಸೇದುಪತಿಗೆ ಇದೆಲ್ಲ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗುತ್ತೆ. ನಂತರ ವಿಜಯ್ ಸೇದುಪತಿ ಮಗಳನ್ನ ಅಡ್ಮಿಟ್ ಮಾಡಿ ಅವಳಿಗೆ ಬೇಕಾಗಿದ್ದ ಟ್ರೀಟ್ಮೆಂಟ್ ಎಲ್ಲ ತೆಗೆದು ಕೊಡ್ತಾರೆ. ಆದರೆ ಆ ಹುಡುಗಿಗೆ ಏನು ಆಗಿರಲ್ಲ, ಆದ್ರೆ ಅವಳ ಮನಸ್ಸಿಗೆ ತುಂಬಾನೇ ನೋವಾಗಿರುತ್ತೆ. ನನ್ನ ಮಗಳಿಗೆ ಈ ತರ ಮಾಡಿದವರನ್ನ ಯಾರನ್ನು ಸಹ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಅಲ್ಲಿರುವವರ ಜೊತೆ ಎಲ್ಲ ವಿಚಾರಿಸ್ತಾರೆ. ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳ್ತಾರೆ, ಅವತ್ತು ಕಾರಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ ಅಂತ. ಆ ಕಾರನ್ನ ಹುಡುಕಿ ನೋಡಿದಾಗ ಆ ಕಾರ್ ವರ್ಕ್ಶಾಪ್ ಅಲ್ಲೇ ಇರುತ್ತೆ. ಅದು ಬೇರೆ ಯಾರು ಅಲ್ಲ, ತಗೊಂಡು ಬಂದಿರೋದು ಕಾರ್ ವರ್ಕ್ಶಾಪ್ ಅಲ್ಲಿದ್ದ ಮಣಿನೇ ಆಗಿರುತ್ತೆ ಅಂತ ನಮ್ಮ ಹೀರೋಗೆ ಗೊತ್ತಾಗುತ್ತೆ. ನಂತರ ವಿಜಯ್ ಸೇದುಪತಿ ಆ ಮಣಿನ ಫಾಲೋ ಮಾಡ್ಕೊಂಡೆ ಹೋಗಿ ಹೊಡೆದು ಯಾರು ಮತ್ತೊಬ್ಬನು ಅಂತ ಕೇಳಿದಾಗ ಆ ಮಣಿ ಹೇಳಿರ್ತಾನೆ, ನಿಮ್ಮ ಸೈಟಲ್ಲಿರುವ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವ ಒಬ್ಬ ವ್ಯಕ್ತಿ ಅಂತ ಕ್ಲೂ ಅನ್ನ ಕೊಟ್ಟಿರ್ತಾರೆ ಅಲ್ವಾ. ಅದಕ್ಕೇನೆ ನಮ್ಮ ಹೀರೋ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ತರ ಎಲ್ಲ ಸುಳ್ಳನ್ನ ಹೇಳಿ ಒಂದು ಕ್ರಿಯೇಟ್ ಅನ್ನ ಮಾಡಿರೋದು, ಆ ಇನ್ಫಾರ್ಮರ್ ಯಾರು ಅಂತ ಗೊತ್ತಾಗಕ್ಕೆ. ಸೊ ನಮ್ಮ ವಿಜಯ್ ಸೇದುಪತಿ ಸಾಧಾರಣವಾದ ಒಂದು ಕುಪ್ಪತ್ತೊಟ್ಟಿಗೋಸ್ಕರ ಇಷ್ಟೆಲ್ಲ ಮಾಡಿಲ್ಲ. ತನ್ನ ಮಗಳಿಗೆ ಈ ತರ ಎಲ್ಲ ಆಗಿದ್ದಕ್ಕೇನೆ ನಮ್ಮ ಕುಪ್ಪತ್ತೊಟ್ಟಿ ಕಾಣ್ತಾ ಇಲ್ಲ ಅಂತ ಇಷ್ಟೆಲ್ಲ ಡ್ರಾಮಾವನ್ನ ಮಾಡಿರೋದು. ಆದ್ರೆ ವಿಜಯ್ ಸೇದುಪತಿ ನಡೆದ ವಿಷಯವನ್ನೆಲ್ಲ ಪೊಲೀಸ್ ಜೊತೆ ಹೇಳಿರಲ್ಲ. ಇದು ಕುಪ್ಪತ್ತೊಟ್ಟಿ ತರನೇ ಕಾಣ್ತಾ ಇಲ್ಲ ಅಂತಾನೆ ಸ್ಟೋರಿ ಹೇಳಿರ್ತಾರೆ. ನಮಗೇನೆ ನಿಜವಾಗಿ ಏನ್ ನಡೆದಿರೋದು ಅಂತ ತೋರಿಸ್ತಾ ಇರೋದು. ಇದೆಲ್ಲ ಕೇಳಿದ ಆ ಇನ್ಫಾರ್ಮರ್ಗೆ ತುಂಬಾನೇ ಡೌಟ್ ಬರುತ್ತೆ. ಆಹಾ, ಇವನು ನಮಗೇನೆ ಚಾನ್ಸ್ ಅನ್ನ ಹಾಕಿದ್ದಾನೆ ಅಲ್ವಾ, ನಮ್ಮನ್ನೇ ಹುಡುಕಿ ಇಲ್ಲಿ ತನಕ ಬಂದಿದ್ದಾನೆ ಅಲ್ವಾ ಅಂತ. ನಂತರ ಮರುದಿನ ಇನ್ಸ್ಪೆಕ್ಟರ್ ಮತ್ತೆ ಆ ಇನ್ಫಾರ್ಮರ್ ಈ ಕುಪ್ಪತ್ತೊಟ್ಟಿನ ತಗೊಂಡು ಬರ್ತಾರೆ. ನಂತರ ಹೀರೋ ಜೊತೆ ಹೇಳ್ತಾರೆ, ಇದೇ ನಿನ್ನ ಕುಪ್ಪತ್ತೊಟ್ಟಿ, ಇದೇ ಅಲ್ವಾ ನಿನ್ನ ಕುಪ್ಪತ್ತೊಟ್ಟಿ ಅಂತ ಹೇಳ್ತಾರೆ. ನಂತರ ಆ ಕಳ್ಳ ಇನ್ಫಾರ್ಮರ್ ಇರ್ತಾರೆ ಅಲ್ವಾ, ಅವನು ಏನ್ ನಡೆದಿರೋದು ಅಂತ ವಿಷಯ ಡೀಟೇಲ್ ಆಗಿ ಈ ಸೇದುಪತಿ ಹೇಳಿದ ತರನೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಹೇಳ್ತಾ ಹೇಳ್ತಾ ಆ ಇನ್ಫಾರ್ಮರ್ ಗೊತ್ತಾಗದೇನೆ ನಾನೇ ಆ ಹುಡುಗಿಯ ಕೈಯನ್ನ ಹಿಡಿದು ಬಾಯನ್ನ ಮುಚ್ಚಿದು ಅಂತ ಹೇಳ್ತಾರೆ. ಆಗ ವಿಜಯ್ ಸೇದುಪತಿಗೆ ಇವನೇ ಸೆಕೆಂಡ್ ಇನ್ಫಾರ್ಮರ್ ಅಂತ ಗೊತ್ತಾಗುತ್ತೆ. ನಂತರ ವಿಜಯ್ ಸೇದುಪತಿ ಹೊರಗಡೆ ಬಂದ್ರೆ ಇವನನ್ನ ಹೇಗಾದ್ರೂ ಕೊಲೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ. ಆಗ ಅಲ್ಲಿದ್ದ ಇನ್ಸ್ಪೆಕ್ಟರ್ ಕೇಳ್ತಾರೆ, ಸರಿ, ನಿನ್ನ ಕುಪ್ಪತ್ತೊಟ್ಟಿಯನ್ನ ಕಳ್ತನ ಮಾಡಿದವ್ರನ್ನ ಕಂಡು ಹಿಡಿದಾಯ್ತು, ನೀನು ಇವಾಗ ಇವನನ್ನ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ನಮ್ಮ ಸೇದುಪತಿ ಹೇಳ್ತಾರೆ, ಇಲ್ಲ ಸರ್, ಸುಮ್ಮನೆ ಬಿಡೋಣ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದ ಇನ್ಸ್ಪೆಕ್ಟರ್ ಹೇಳ್ತಾರೆ, ನಿನ್ನ ಮಗಳನ್ನ ರೇಪ್ ಮಾಡಿದವರನ್ನ ಹೇಗೋ ಸುಮ್ಮನೆ ಬಿಡೋದು, ಇವನನ್ನ ಕಡಿ ಅಂತ ಹೇಳಿ ಕತ್ತಿಯನ್ನ ಕೊಡ್ತಾರೆ. ಈ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಆಗ ಅವರು ಹೇಳ್ತಾರೆ, ನಾನು ಒಂದು ಪೊಲೀಸ್, ನಾನು ಏನಾಗಿತ್ತು ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿನೇ ಇನ್ಫಾರ್ಮೇಶನ್ ಮಾಡಿದ್ದೀನಿ, ಅದರಿಂದನೇ ನನಗೆ ಗೊತ್ತಾಗಿತ್ತು ಇವನೇ ನಿಮ್ಮ ಮಗಳನ್ನ ರೇಪ್ ಮಾಡಿರೋದು ಅಂತ. ಆಕ್ಚುಲ್ ಆ ಇನ್ಸ್ಪೆಕ್ಟರ್ಗೆ ಸಹ ಒಂದು ಮಗಳು ಇರುತ್ತೆ. ಮಗಳಿಗೆ ಈ ತರ ಸ್ಥಿತಿ ಆಗಿದ್ದವನನ್ನ ಸುಮ್ಮನೆ ಬಿಡಬಾರ್ದು ಅಂತ ಕತ್ತಿನ ತಗೊಂಡು ನಮ್ಮ ವಿಜಯ್ ಸೇದುಪತಿ ಅವನ ತಲೆನ ಅಲ್ಲೇ ಕಟ್ ಮಾಡಿ ಹಾಕ್ತಾರೆ. ಲಾಸ್ಟ್ ಆಗಿ ಆ ಎರಡು ಕಿಲ್ಲರ್ ಅನ್ನ ನಮ್ಮ ಹೀರೋ ಕೊಲೆ ಮಾಡಿ ಆಯ್ತು. ಇನ್ನು ಒಬ್ಬ ಮಾತ್ರ ಇದ್ದಾನೆ, ಆ ಕಳ್ಳ ಮಾತ್ರ. ಇವಾಗ ಪೊಲೀಸರು ಆ ಕಳ್ಳ ಎಲ್ಲಿದ್ದಾರೆ ಅಂತ ನಮ್ಮ ಹೀರೋಗೆ ಹೇಳಿ ಕೊಡ್ತಾರೆ. ಲಾಸ್ಟ್ಗೆ ಹೀರೋ ಅಲ್ಲಿಗೆ ಹೋಗಿ ಆ ಕಳ್ಳನ ಜೋರಾಗಿ ಹೊಡೆದು ಇಬ್ಬರಳು ಆ ಕಡೆ ಈ ಕಡೆ ಫೈಟ್ ಮಾಡ್ತಾರೆ. ಆಗ ಲಾಸ್ಟಿಗೆ ಆ ಕಳ್ಳ ಹೇಳ್ತಾರೆ, ನನ್ನ ಫ್ಯಾಮಿಲಿನೇ ನೀನು ಇಲ್ಲದೆ ಹಂಗೆ ಮಾಡಿದ್ಯಲ್ವಾ, ಅದಕ್ಕೇನೆ ನಿನ್ನ ಫ್ಯಾಮಿಲಿಗೆ ನಾನು ಬಂದು ಈ ತರ ಎಲ್ಲ ಮಾಡಿರು ಅಂತ ಇಬ್ಬರಳು ಆ ಕಡೆ ಈ ಕಡೆ ಜಗಳ ಆಡ್ತಾರೆ. ಲಾಸ್ಟ್ಗೆ ನಮ್ಮ ವಿಜಯ್ ಸೇದುಪತಿ ಮಗಳು ಹೇಳಿರ್ತಾರೆ, ನನ್ನ ಸಣ್ಣ ವಯಸ್ಸಲ್ಲಿ ಈ ತರ ಮಾಡಿದವರನ್ನ ನನಗೆ ನೋಡಬೇಕು ಅಂತ. ನಂತರ ವಿಜಯ್ ಸೇದುಪತಿ ಮಗಳನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ನಂತರ ಮಗಳು ಆ ಕಳ್ಳನ ಹತ್ರ ಹೇಳ್ತಾರೆ, ಸಣ್ಣ ವಯಸ್ಸಲ್ಲಿ ನಮ್ಮನ್ನ ಈ ತರ ಎಲ್ಲ ಮಾಡಿ ನಾವು ಏನು ಸುಮ್ಮನೆ ಇರಲ್ಲ, ನಾವು ಇನ್ನೂ ಬದುಕಿ ತೋರಿಸ್ತೀನಿ ಅಂತ ಅಲ್ಲಿಂದ ಇಲ್ಲಿ ಹೋಗ್ತಾರೆ. ಹೋಗುವಾಗಲೇ ನೀನು ಚಿನ್ನನ ತಗೊಂಡು ಬರಕ್ಕೆ ಅಲ್ವಾ, ಕಳ್ತನ ಮಾಡಕ್ಕೆ ಅಲ್ವಾ ನನ್ನ ಮನೆಗೆ ಬಂದಿದ್ದು, ಇದ ತಗೋ ಅಂತ ಹೇಳಿ ಆ ಚಿನ್ನವನ್ನೆಲ್ಲ ಅಲ್ಲೇ ಎಸ್ದು ಹೋಗ್ತಾಳೆ. ಆ ಚಿನ್ನದಲ್ಲಿ ಇವನು ಒಂದು ವಿಷಯವನ್ನ ನೋಟ್ ಮಾಡ್ತಾರೆ. ಸಣ್ಣ ವಯಸ್ಸಲ್ಲಿ ನನ್ನ ಮಗಳಿಗೆ ಆಸೆಯಾಗಿ ಒಂದು ಚೈನ್ ಅನ್ನ ಇವನು ತೆಗ್ದಿರ್ತಾರೆ. ಅದೇ ಚೈನ್ ಇದರಲ್ಲಿ ಇರುತ್ತೆ. ನಂತರ ಆ ಕಳ್ಳ ಆ ಮಗಳನ್ನ ನೋಡಿದಾಗ ಆ ಮಗಳ ಕುತ್ತಿಗೆ ಸೈಡ್ ಅಲ್ಲಿ ಒಂದು ಮಾರ್ಕ್ ಇರುತ್ತೆ. ಆವಾಗ ಇವನು ಯೋಚನೆ ಮಾಡ್ತಾರೆ, ಸಣ್ಣ ವಯಸ್ಸಲ್ಲಿ ನನ್ನ ಮಗಳ ಕುತ್ತಿಗೆಯಲ್ಲೂ ಕೂಡ ಇದೇ ತರದ ಮಾರ್ಕ್ ಇತ್ತು, ಆದ್ರೆ ಇದು ನನ್ನ ಮಗಳ ಅಂತ
ಯೋಚನೆ ಮಾಡ್ತಾರೆ. ಈ ಕಳ್ಳ ಜೈಲಿಂದ ಇಳಿದಾಗಲೇ ತನ್ನ ಹೆಂಡತಿ ಮಗಳ ಬಗ್ಗೆ ವಿಚಾರಿಸಿರ್ತಾರೆ. ಅವಾಗ ಅಲ್ಲಿದ್ದವರು ಹೇಳ್ತಾರೆ, ಆ ಲಾರಿ ಆಕ್ಸಿಡೆಂಟ್ ಅಲ್ಲಿ ನಿಮ್ಮ ಮಗಳು ಮತ್ತೆ ಹೆಂಡತಿ ತೀರೋದ್ರು ಅಂತ ಹೇಳಿರ್ತಾರೆ. ಆಕ್ಚುಲ ನಮ್ಮ ವಿಜಯ್ ಸೇದುಪತಿ ಆ ಚೈನ್ ಅನ್ನ ಕೊಡುವಾಗ ಅಲ್ವಾ ಪೊಲೀಸರು ಬಂದು ಆ ಕಳ್ಳನ ಅರೆಸ್ಟ್ ಮಾಡಿ ಹೋಗಿರೋದು. ನಂತರ ವಿಜಯ್ ಸೇದುಪತಿ ಆ ಚೈನ್ ಅನ್ನ ತಗೊಂಡು ಹೋಗಿರ್ತಾರೆ. ಲಾಸ್ಟ್ಗೆ ಪುನಃ ಒಂದು ಸಲ ಆ ಮಗಳಿಗೆ ಆ ಚೈನ್ ಅನ್ನು ಕೊಡೋಣ ಅಂತ ಅಲ್ಲಿ ಮನೆಗೆ ಹೋಗ್ತಾರೆ. ಹೋಗುವಾಗಲೇ ಒಂದು ಗೊಂಬೆನೂ ಸಹ ತಗೊಂಡು ಕೊಡೋಣ ಅಂತ ಗೊಂಬೆ ತಗೊಳ್ಳುವಾಗನೇ ಆ ಮನೆಗೆ ಬಂದು ಲಾರಿ ಆಕ್ಸಿಡೆಂಟ್ ಅಲ್ಲಿ ಅವರ ಹೆಂಡತಿ ತೀರು ಹೋಗ್ತಾರೆ. ಆ ಕುಪ್ಪತ್ತೊಟ್ಟಿ ಒಳಗಡೆ ನಮ್ಮ ಆ ಕಳ್ಳನ ಮಗು ಬಿದ್ದಿದ್ದಕ್ಕೆ ಆ ಮಗು ಸೇಫ್ ಆಗುತ್ತೆ. ಆ ಮಗು ಬೇರೆ ಯಾರದು ಮಗು ಅಲ್ಲ, ಆ ಕಳ್ಳನ ಮಗುನೇ ಆಗಿರುತ್ತೆ. ಅದರ ನಂತರನೇ ವಿಜಯ್ ಸೇದುಪತಿ ಆ ಮಗುನ ತನ್ನ ಮಗುವಾಗಿ ನೋಡಿರೋದು. ಆದ್ರೆ ಇಲ್ಲಿಯವರೆಗೂ ಆ ಕಳ್ಳನೇ ಇವರ ಸ್ವಂತ ಅಪ್ಪ ಅಂತ ಅವಳಿಗೆ ಗೊತ್ತೇ ಇರಲ್ಲ. ವಿಜಯ್ ಸೇದುಪತಿನೇ ಅಪ್ಪ ಅಂತಾನೆ ತಿಳ್ಕೊಂಡೇ ಇರ್ತಾರೆ. ನಂತರ ಆ ಕಳ್ಳ ಹೇಳ್ತಾರೆ, ಇಲ್ಲಿಯವರೆಗೂ ನನ್ನ ಮಗಳನ್ನ ನೀನೇ ನೋಡಿದ್ಯಲ್ವಾ, ಆ ಮಗಳನ್ನೇ ನಾನು ನನ್ನ ಫ್ರೆಂಡ್ಸ್ ಇಟ್ಟು ರೇಪ್ ಮಾಡಿ ಈ ತರ ಎಲ್ಲ ಮಾಡಿರೋದು ಅಂತ ಹೇಳಿ ಅವರೇ ಅಲ್ಲಿ ಸೂಸೈಡ್ ಅನ್ನ ಮಾಡ್ತಾರೆ. ಲಾಸ್ಟಿಗೆ ಅವನು ತೀರು ಹೋಗ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಮಗಳು ಹ್ಯಾಪಿಯಾಗಿನೇ ಜೀವನ ನಡೆಸ್ತಾ ಇರ್ತಾರೆ. ಹೀಗೆ ಹೇಳುತ್ತಾ ಈ ಚಿತ್ರ ಇಲ್ಲಿ ಮುಕ್ತಾಯವಾಗಿದೆ. ಹಾಗೂ ಈ ಕತೆ ಹೇಗಿದೆ, ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಲು ಮರೆಯಬೇಡಿ. ಹೀಗೆ ಹೊಸ ಹೊಸ ಕಥೆಗಳಿಗಾಗಿ ಕಾಯ್ತಾ ಇರಿ.